ಇಶ್ಯೂ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಐರಾ ಯಶ್. ನಿಮಗೆ ಇವಾಗ 7 ವರ್ಷ ಬರೋಬ್ಬರಿ, ಏನಿಲ್ಲ ಅಂದರೂ ಇವರು 2018 ಡಿಸೆಂಬರ್ 2ರಂದು ಜನಿಸ್ತಾರೆ. ಸೊ ಆವಾಗ ಕ್ಯೂಟ್ ಆಗಿರೋಂಥ ಗಳು ಬರ್ತವೆ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ಒಂದು ಝಲಕ್. ಯಾಕಂದರೆ ಆವಾಗ KGF 1 ಕೂಡ ರಿಲೀಸ್ ಆಗಿತ್ತು ಆಲ್ಮೋಸ್ಟ್ ಟೈಮ್ಗೆ. ಸೊ ಅಂಥ ಒಂದು ಮೆಮರೀಸ್ ಯಶ್ ಅವ್ರಿಗೆ ಇರ್ತೈತಿ. 1 ವರ್ಷ ಆದಮೇಲೆ ಆ ಒಂದು ವಿಡಿಯೋಗಳನ್ನ ಫುಟೇಜ್ಗಳನ್ನ ರಾಕಿ ಬಾಯ್ ಯಶ್ ಅವರು 1 ವರ್ಷ ಆದಮೇಲೆ ಐರಾ ಅವ್ರದ್ದು ಇಟ್ಕೊಂಡಿರ್ತಾರೆ. ಆ ಕ್ಯೂಟ್ ಫೋಟೋ, ಕ್ಯೂಟ್ ಆ ಒಂದು ಅಂಬೆಗಾಲು ಇಟ್ಕೊತ ಮೆಲ್ಲಕ್ಕೆ ಬರ್ತಾ ಇರೋಂಥ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಹ್ಯಾಪಿ ಬರ್ತ್ಡೇ ತಿಳಿಸಿದಂಥ ಯಶ್ ಅವರು, ರಾಕಿ ಬಾಯ್ ಯಶ್ ಅವರು ತಮ್ಮ ಮಗಳಿಗೆ ಈ ಥರ ಒಂದು ವಿಡಿಯೋ ಬಿಡೋ ಮುಖಾಂತರ ಬರ್ತ್ಡೇ ವಿಶ್ನ ಮಾಡಿರ್ತಾರೆ. ಯಾಕಂದರೆ ಇಂದಿಗೆ 7 ವರ್ಷ. ಎಷ್ಟೋ ಜನಕ್ಕೆ ಐರಾ ಯಶ್ಗೆ ಇನ್ನೂ 7 ವರ್ಷ ತುಂಬಿದಾವ, 7 ವರ್ಷ ಆಗಿದಾವ ಅನ್ನೋಕ್ಕೆ ನಂಬೋಕೆ ಸಾಧ್ಯ ಆಗ್ತಾಯಿಲ್ಲ. ಮತ್ತು ಯಶ್ ಅವರು ಕೂಡ ಒಂದು ಮಾತು ಹೇಳ್ತಾರೆ ಯಾವುದೋ ಒಂದು ಫಂಕ್ಷನಲ್ಲಿ, ಜಿ ಕನ್ನಡ ಫಂಕ್ಷನ್ ಅನ್ಸುತ್ತೆ ಐ ಥಿಂಕ್. ನೀವು ಅವರ ಒಂದು ಒಂದು ಟ್ಯಾಲೆಂಟ್ ನೋಡಿ ನೀವು ಅವ್ರಿಗೊಂದು ಸಪೋರ್ಟ್ ಮಾಡಿ, ನೀವು ಪ್ರೀತಿ ಕೊಡಿ ಬೇಡನಲ್ಲ, ಬಟ್ ಅವ್ರ ಒಂದು ಕಲೆ ಟ್ಯಾಲೆಂಟ್ ನೋಡಿ ನೀವು ಸಪೋರ್ಟ್ ಮಾಡಿ. ಐರಾ ಅಂತ ಕೂಗ್ತಾರೆ ಯಾವುದೋ ಒಂದು ಫಂಕ್ಷನಲ್ಲಿ. ಸೊ ಅಂಥ ಒಬ್ಬ ಸ್ವಾಭಿಮಾನಿ ಯಶ್ ಅಂತಲೇ ಹೇಳ್ಬೋದು. ಸೊ ಅಂಥ ಒಬ್ಬ ತಂದೆಯ ರಾಜನ ಮಗಳು ರಾಣಿ ಐರಾ ಯಶ್ಗೆ ಇಂದಿಗೆ 7 ವರ್ಷ ತುಂಬಿದೆ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು ಐರಾ ಯಶ್ ಅವ್ರಿಗೆ. ಯಾಕಂದರೆ ಐರಾ ಯಶ್ ಅವ್ರಿಗೊಬ್ಬ ತಮ್ಮ ಕೂಡ ಇದ್ದಾನೆ, ಅಥರ್ವ ಯಶ್ ಅಂತೇಳಿ. ಮತ್ತು ಯಶ್ ಅವರ ಅಭಿಮಾನಿಗಳ ಕಡೆಯಿಂದ ಮತ್ತು ಆಮೇಲೆ ಕನ್ನಡಿಗರ ಕಡೆಯಿಂದ ಪ್ರತಿಯೊಬ್ಬರಿಗೂ ಯಶ್ ಅವ್ರನ್ನ ಪ್ರೀತಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಗಿಂದ ಯಶ್ ಅವ್ರ ಮೇಲೆ ಮತ್ತು ಅವರ ಆ ಒಂದು ಐರಾ ಮೇಲೆ, ಅವರೊಂದು ಕುಟುಂಬದ ಮೇಲೆ ಪ್ರೀತಿಸುವಂಥ ಅಭಿಮಾನ ಇಟ್ಟಿರುವಂಥ ಪ್ರತಿಯೊಬ್ಬರ ಕಡೆಯಿಂದ ಐರಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮ ದೇವರು ನಿಮ್ಮನ್ನು 100 ವರ್ಷಗಳ ಕಾಲ ಖುಷಿಯಾಗಿ ಚೆನ್ನಾಗಿರಲಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಒನ್ಸ್ ಅಗೇನ್ ಐರಾ. ದೇವರ ನಿಮ್ಮನ್ನು 100 ವರ್ಷ ಚೆನ್ನಾಗಿರಲಿ, ಸುಖವಾಗಿಟ್ಟಿರಲಿ, ಒಳ್ಳೆಯದಾಗಲಿ ನಿಮ್ಮ ಫ್ಯೂಚರ್. ಮತ್ತು ನಿಮ್ಗೊಂದು ನೆನಪು ಇರಲಿ, ಮೆಮರೀಸ್ ಇರಲಿ ಲೈಫ್ ಲಾಂಗ್. ಮತ್ತು ಯಾಕಂದರೆ ಚಿನ್ನದ ಸ್ಪೂನ್ನ ಹುಟ್ಟುತ್ತಾನೆ, ಚಿನ್ನದ ಸ್ಪೂನಲ್ಲಿ ಹುಟ್ಟಿದ್ದೀರಾ ನೀವು. ನಿಮ್ಮ ಲೈಫ್ ಕೂಡ ಕೊನೆವರೆಗೂ ಚಿನ್ನದ ಸ್ಪೂನೇ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.